ಶುಭೋದಯ ಮಾಮ್, ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ವ್ಲಾಗ್ಸ್. ನಮ್ಮ ಕ್ರಿಕೆಟ್ನ ಟಾಪ್ 3 ಅಪ್ಡೇಟ್ಗೆ ಸ್ವಾಗತ ಮಾಮ್. ಇವತ್ತಿನ ಮೊದಲನೇ ಅಪ್ಡೇಟ್ ಹೋಗೋ ಮುಂಚೆ ನೀವೇನಾದ್ರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮ RCB ಪ್ಲೇ ಆಫ್ ಬಗ್ಗೆ ಕಮೆಂಟೇಟರ್ಸ್ ಅಂದರೆ ನಮ್ಮ ಏನು IPL ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಒಂದು ಏನು RCB ಪ್ಲೇ ಆಫ್ ಹೋಗಲ್ಲ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಯಾವ್ಯಾವ ಟೀಮು ಪ್ಲೇ ಆಫ್ ಹೋಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅದರಲ್ಲೂ 4 ಟೀಮ್ ಹೆಸರು ಬೇರೆ ತೊಗೊಂಡಿದ್ದಾರೆ. ಅದರಲ್ಲೂ ಇರ್ಫಾನ್ ಪಠಾಣ್, ರಾಯ್ಡು, ಕೈಫು ಇವರೆಲ್ಲ ಒಂದು ನಮ್ಮ RCBನ ಬಿಟ್ಟುಬಿಟ್ಟು ಒಂದು ಹೆಸರು ತೊಗೊಂಡಿದ್ದಾರೆ, 4 ಟೀಮ್ ಹೆಸರು. ಅದರಲ್ಲಿ ಕೋಲ್ಕತ್ತಾ ಒಂದು, ಹೈದರಾಬಾದ್, ಚೆನ್ನೈ ಮತ್ತು ರಾಜಸ್ಥಾನ್, ಈ 4 ಟೀಮು ಪ್ಲೇ ಆಫ್ ಎಂಟ್ರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುರು, ನಿಮ್ಮ ಒಪಿನಿಯನ್ ನೀವು ಹೇಳಿದ್ದೀರಾ, ಬಟ್ ಇದನ್ನ ಉಲ್ಟಾ ಮಾಡಿ ಇವತ್ತು ನಮ್ಮ RCB ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಪ್ಡೇಟ್ ನಂಬರ್ 2 ಏನಂತಂದರೆ, ಪಠಾಣ್ ಅವರು ಇಂಗ್ಲೆಂಡ್ ಆಟರ್ಸ್ಗೆ ಮಕ್ಕಿಗೆ ಗುದ್ದಿದ್ದಾರೆ ಅಂತಲೇ ಹೇಳ್ಬೋದು ಗುರು. ಯಾಕಂತಂದರೆ ನೀವು ಆಡಾಗಿದ್ರೆ ಪೂರ್ತಿ ಸೀಸನ್ ಆಡೋಗುರು, ಇಲ್ಲ ಅಂತಂದರೆ ಬರಲೇಬಿಡ್ರಿ, IPL ಆಡಬೇಡ್ರಿ ಅಂತ ಹೇಳ್ಬಿಟ್ಟವ್ರೆ. ಅದು ಇಂಗ್ಲೆಂಡ್ ಆಟಗಾರರಿಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಅರ್ಧಕ್ಕೆ ಬಿಟ್ಟು ಇಂಗ್ಲೆಂಡ್ ಆಟಗಾರರು ಯಾರಾದರೆ ಅದು ಇಂಗ್ಲೆಂಡ್ ಓವರ್ಸೀಸ್ ಪ್ಲೇಯರ್ಸು ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಮಕ್ಕುಗೆ ಥರ ಮ್ಯಾಚ್ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇರ್ಫಾನ್ ಪಠಾಣ್ ಅವರು. ಇನ್ನು ಅಪ್ಡೇಟ್ ನಂಬರ್ 3 ಏನಂತಂದರೆ, ಹರ್ಭಜನ್ ಸಿಂಗ್ ಅವರು ಒಂದು ಭಯಂಕರವಾಗ ಹೇಳ್ಬಿಟ್ಟವ್ರಿಗೂ ಏನಂತಂದರೆ, CSK ವರ್ಸಸ್ RCB ಮ್ಯಾಚ್ ಬೆಂಗಳೂರಲ್ಲಿ ನಡೀತದಲ್ಲ, ಅದು ತುಂಬ ಜನ ನೋಡೋಕ್ಕೆ ಇಷ್ಟಪಡ್ತಾರೆ. ಇದೇ ಒಂಥರ ಹೈ ವೋಲ್ಟೇಜ್ ಮ್ಯಾಚು. ಈ ಪಂದ್ಯ ನೋಡೋಕ್ಕೆ ತುಂಬ ಸಖತ್ತಾಗಿರ್ತದೆ ಅಂತ ಒಂದು ಅಂದರೆ ಇತಿಹಾಸನೇ ಬರೀತದೆ ಅಂತ ಒಂದು ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡಿದ್ದಾರೆ. ಹೌದು ಗುರು, RCB ವರ್ಸಸ್ CSK ಅಂದರೆ ಹೈ ವೋಲ್ಟೇಜ್ ಮ್ಯಾಚ್. ಈ ಕಡೆ ಅವ್ರಿಗೂ ಫ್ಯಾನ್ಸ್ ಕಡಿಮೆ ಇಲ್ಲ, ಈ ಕಡೆ RCBಗೂ ಫ್ಯಾನ್ಸ್ ಕಡಿಮೆ ಇಲ್ಲ. ಆ ಮ್ಯಾಚ್ ನೋಡೋಕ್ಕೆ ಅಂತಲೇ ಎಲ್ಲರೂ ಸಖತ್ತಾಗಿ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಬಟ್ ನಮ್ಮ RCBನ ಗೆಲ್ಲಬೇಕು ಅಂತ ಆಶಿಸ್ಕೊತೀವಿ. ಸೊ ಫೈನಲ್ ಆಗಿ ನಮ್ಮ RCB ವಿನ್ ಆಗಿಬಿಡ್ಲಿ ಅಂತಲೇ ನಾವು ಬೇಡ್ಕೊತೀವಿ. ಸೊ ಇದಾಗಿತ್ತು ಕ್ರಿಕೆಟ್ನ ಟಾಪ್ 3 ಅಪ್ಡೇಟ್ಸ್. ನೋಡ್ತಾ ಇರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.